ನಿನಗೆ ವಂದಿಸುವೆನು. ದೇವಿ ನಿನಗೆ ಮಂಗಳವಾಗಲಿ ಹೇಳಿ ದೇವಿ. ಸ್ವಾಮಿ. ಚಂದ್ರ ಚಿಂತೆಯೇತ ಕಿಂತು ನಿಮಗೆ ಪ್ರಾಣಕಾಂತ. ಸ್ವಾಮಿ. ಚಂದ್ರ
ವಂದಿಪೆ ದುರಿತ ನಿವಾರಕ ಶರಣರ ಪೋಷಕ. ಹೇ ಪರಮಾತ್ಮ, ದುರಿತ ನಿವಾರಕ ಶರಣರ ಪೋಷಕ ಘನ ಕರುಣಾ ಮುದಿಗೆ ಹರಿಯೇ ಘನ ಕರುಣಾ ಮುದಿಗೆ ಹರಿಯೇ ರಾಜಾ
ಪರರಾಜ್ಯದ ಕೈಗೆ ಸಿಕ್ಕಿ ನರಳುವುದಕ್ಕಿಂತ ಮುನ್ನ ಬೇರೆ ಎಲ್ಲಾದರೂ ತಲೆಮರೆಸಿಕೊಂಡು ಕಾಲವನ್ನು ಕಳೆಯಿರಿ. ಸತ್ಯವನ್ನು ಎಂದಿಗೂ ಬಿಡಬೇಡಿ. ಪರಮಾತ್ಮ, ಅಸತ್ಯವನ್ನು ಎಂದಿಗೂ ಆಡಬೇಡಿ. ನಾನಿಂದು ಬರುವೆನು. ಪ್ರಾಣೇಶ್ವರಿ, ನೋಡಿದ್ಯಾ, ನಮ್ಮ ಕುಲದೇವರು ಸಹ ನಮ್ಮನ್ನು ಕೈ ಬಿಟ್ಟಂತಾಯಿಲ್ಲ. ಈಗ ಏನು ಮಾಡುವುದು? ಹರಿಯು ಹೇಳಿದಂತೆ ನಾವು ನಮ್ಮ ರಾಜ್ಯವನ್ನು ಬಿಡಬೇಕಾಗಿರುವುದರಿಂದ ನಮ್ಮ ಪ್ರಯಾಣಕ್ಕೆ ನಮ್ಮ ತುರುಗಾಲಯಕ್ಕೆ ಹೋಗಿ ಒಂದು ತುರುಗವನ್ನು ಹಿಡಿದುಕೊಂಡು ಬರುವೆ. ಅಷ್ಟರಲ್ಲಿ ನೀನು ನಮ್ಮ ಜೀವನೋಪಾಯಕ್ಕಾಗಿ ಬೇಕಾಗಿರುವ ಸಾಮಗ್ರಿಗಳನ್ನು ಸಿದ್ಧಪಡಿಸುವ ಮನೋಹರಿ. ಹಾಗೆ ಆಗಲಿ ಸ್ವಾಮಿ. ಬರುವನೀಗಲೇ ರಾಜನೀಗ ಲಾಯಕೀಗ ಬರುವನೀಗಲೇ ಬೀರುವನ್ನು ಮಾಯವನ್ನು ಎನ್ನ ಮಾಯದಿ ಎನ್ನ ಮಾಯದಿ ಬಲ ಎನ್ನ ಮಾಯದಿ ಅದಮನನ್ನು ಹಿಡಿದು ಹಿಡಿದು ಕಾಳುವೇನು ನಾ ಬಾಗುರಾಗರೇ ಅದಮನನ್ನು ಹಿಡಿದು ಹಿಡಿದು ಕಾಳುವೇನು ನಾ ದುಷ್ಟರನ್ನು ಹಿಡಿದು ಹಿಡಿದು ಒತ್ತು ಕಾಡುವೆ ಒತ್ತು ಕಾಡುವೆ ಒತ್ತು ಕಾಡುವೆ ಸತ್ತಿರದನು ತನ್ನ ಕುಲಸ್ವಾಮಿಯ ಶ್ರೀಹರಿಯ ಮಾತನ್ನು ಕೇಳಿ ಕುದುರೆ ಲಾಯಕ್ಕೆ ಬರುತ್ತಿರದು. ಬರಲಿ ಬರಲಿ, ಈ ನನ್ನ ಮಾಯೆಯಿಂದ ಒಂದು ಪಂಚವರ್ಣ ತುರುಗವನ್ನು ನಿರ್ಮಿಸಿ ಆ ಮೂರ್ಖನಾದ ಸತ್ತಿರದನ ಕಣ್ಣಿಗೆ ಆ ತುರುಗ ಬೀಳುವಂತೆ ಮಾಡಿ ಆ ತುರುಗವನ್ನೇರಿ ಕಾಡಿಗೆ ಹೋಗಿ ಬಹು ಕಷ್ಟಪಡುವಂತೆ ಮಾಡುವನ. ರಾಜನೀಗ ಲಾಯಕೀಗ ಬರುವನೀಗಲೇ ಬಾದುರಾಗರೇ ರಾಜನೀಗ ಲಾಯಕೀಗ ಬರುವನೀಗಲೇ ಬೀರುವನ್ನು ಮಾಯವನ್ನು ಎಲ್ಲ ಮಾಯದಿ ಎನ್ನ ಮಾಯದಿ ಬಲ ಎನ್ನ ಮಾಯದಿ. ನನ್ನ ಈ ಕುದುರೆ ಲಾಯದಲ್ಲಿ 196,000 ತುರುಗಗಳಿರುವವು. ಆದರೆ ನನ್ನ ಮನಸ್ಸಿಗೆ ಸರಿ ತೋರುವ ಕುದುರೆಯೇ ಸಿಕ್ಕಲಿಲ್ಲವಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆ. ಏನಿದು ಮಹದಾಶ್ಚರ್ಯ, ಏನಿದು ಮಹದಾಶ್ಚರ್ಯ, ಪಂಚವರ್ಣಗಳಿಂದ ಮಿಂಚಿದ ತುರುಗವು. ಬಲೆ ಬಲೆ, ಪಂಚವರ್ಣಗಳಿಂದ ಮಿಂಚಿದ ತುರುಗವು. ಕಂಚಿನ ಮೇಲ್ಗಡೆ ಕಂಚಿನ ಮೇಲ್ಗಡೆ ಮಿಂಚುತ್ತಲಿರುವುದು ಏನಿದು ಮಹದಾಶ್ಚರ್ಯ. ಪಂಚವರ್ಣಗಳಿಂದ ಕೂಡಿರುವ ಈ ತುರುಗವಾದರೂ ಪಂಚ ಕಲ್ಯಾಣಿ ಎಂಬಂತೆ ನನ್ನ ಮನಸ್ಸಿಗೆ ತೋರುತ್ತಿರುವುದು. ಇರಲಿ, ನಮ್ಮ ಪ್ರಯಾಣಕ್ಕೆ ತಕ್ಕ ತುರುಗವೇ ಸಿಕ್ಕಿದಂತಾಯಿತು. ಈ ತುರುಗವನ್ನು ಹಿಡಿದುಕೊಂಡು ಹೋಗುವೆನು. ಪ್ರಾಣೇಶ್ವರರು ತುರುಗವನ್ನು ಹಿಡಿದು ತರಲು ಕುದುರೆ ಲಾಯಕ್ಕೆ ಹೋದರು, ಇನ್ನೂ ಬಾರಲೇ ಇಲ್ಲವಲ್ಲ. ದೇವಿ, ನಾನು ಹೇಳಿದಂತೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿರುವೆಯಾ? ಸಿದ್ಧಪಡಿಸಿಕೊಂಡಿರುವನು ಸ್ವಾಮಿ. ಚಂದ್ರ, ಹಾಗಾದರೆ ಆ ಸಾಮಗ್ರಿಗಳ ಗಂಟನ್ನು ಹಿಡಿದುಕೊಂಡು ನೀನು ಸಹ ತುರುಗವನ್ನೇರಿ ಕುಳಿತುಕೋ. ನಾವು ಈ ಕಳಿಂಗ ನಗರವನ್ನು ಬಿಡುವುದಕ್ಕಿಂತ ಮೊದಲು ಕಳಿಂಗ ನಗರಕ್ಕೂ ಕಳಿಂಗಪುರದ ಪ್ರಜೆಗಳಿಗೂ ಶುಭವನ್ನು ಕೋರುತ್ತಾ ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ಸತ್ಯವನ್ನು ಪರಿಪಾಲಿಸಲು ದೇವಿ, ಸತ್ಯವನ್ನು ಪರಿಪಾಲಿಸಲು ದೇವಿ,
ಪರಮೇಶ್ವರಿ, ಹೇಳು ದೇವಿ, ಹೇಳು. ದೇವಿ, ಜೀವನೋಪಾಯಕ್ಕಾಗಿ ತಂದಿರುವ ಒಡವೆ ವಸ್ತುಗಳೂ ಇಲ್ಲ, ತುರುಗವೂ ಇಲ್ಲ, ಎಲ್ಲವೂ ಅದೃಶ್ಯವಾಗಿರುವುದಲ್ಲ ಮನೋಹರಿ. ಕಾಂತೆ
ಮಡದಿಯಾದ ಶನಿದೇವರಿಂದ ಇನ್ನೆಷ್ಟು ಕಷ್ಟಗಳ ಬರವನ್ನು ಕಾಡಲು ಸ್ವಾಮಿ, ಕಾಡಲು. ನವಮಾಸ ಗರ್ಭಿಣಿಯಾದ ನನಗೆ ತುಂಬಾ ದಾಹವಾಗುತ್ತಿರುವುದು ಸ್ವಾಮಿ. ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡಿ ಸ್ವಾಮಿ, ಜಲವನ್ನು ತಂದು ಕೊಡಿ. ಇಲ್ಲವಾದರೆ ನನ್ನ ಪ್ರಾಣ ಉಳಿಯುವುದಿಲ್ಲ ಸ್ವಾಮಿ, ಉಳಿಯುವುದಿಲ್ಲ. ಸುಧತಿ ಮಣಿ, ಈ ರೀತಿಯಾಗಿ ಸತಿಯನ್ನು ಬಳಲಿಸಿದ ಪಾಪಿಯು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಈ ಪಾಪಿಯಾದ ಸತ್ಯವ್ರತನೇ ಇನ್ನೂ ಜೀವಿಸಿರುವೆಯಾ? ಚಂದ್ರ, ನೀನು ಈ ವೃಕ್ಷದ ಬುಡದಲ್ಲಿಯೇ ಕುಳಿತುಕೋ. ನಾನು ಈ ಘೋರಾರಣ್ಯದಲ್ಲಿ ಕಾರ್ಗತ್ತಲೆಯಲ್ಲಿ ಈ ವಜ್ರದ ಉಂಗುರದ ಬೆಳಕಿನ ಸಹಾಯದಿಂದ ನಿನಗೆ ಕುಡಿಯಲು ಜಲವನ್ನು ತೆಗೆದುಕೊಂಡು ಬರುವೆನು. ಸ್ವಾಮಿ, ಇದು ಘೋರಾರಣ್ಯ ಸ್ವಾಮಿ. ಅದು ಅಲ್ಲದೆ ನಿಶಾ ರಾತ್ರಿ ಆಗಿರುವುದರಿಂದ ನೀವು ಜಾಗ್ರತೆಯಾಗಿ ಹೋಗಿ ನೀರನ್ನು ತೆಗೆದುಕೊಂಡು ಬನ್ನಿ ಸ್ವಾಮಿ. ಚಂದ್ರ, ಹಾಗೇ ಆಗಲಿ, ನೀನು ಹೆದರಬೇಡ, ಧೈರ್ಯವಾಗಿರು. ನಾನು ಜಾಗ್ರತೆಯಾಗಿ ಹೋಗಿ ಜಲವನ್ನು ತೆಗೆದುಕೊಂಡು ಬರುವೆನು ಮನೋಹರ. ಈ ಘೋರಾರಣ್ಯದಲ್ಲಿ ಎಷ್ಟು ದೂರ ಬಂದರು, ಎಲ್ಲಿ ಹುಡುಕಿದರೂ ಜಲವು ಕಣ್ಣಿಗೆ ಕಾಣಲೇ ಇಲ್ಲವಲ್ಲ. ಏನು ಮಾಡಲಿ? ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಆಹಾ, ನಾನು ಸತಿಯನ್ನು ನಿಶರಾತ್ರಿಯಲ್ಲಿ ಬಿಟ್ಟು ಎಷ್ಟು ದೂರ ಬಂದರು, ಎಲ್ಲಿ ಹುಡುಕಿದರೂ ಜಲವು ಕಣ್ಣಿಗೆ ಕಾಣಲೇ ಇಲ್ಲವಲ್ಲ. ನನ್ನ ಮಡದಿಯಾದರೂ ನಾನು ನೀರು ತರುವರೆಂದು ನನ್ನನ್ನೇ ಎದುರು ನೋಡುತ್ತಿರುವಳು. ಏನು ಮಾಡಲಿ? ಅಯ್ಯೋ ದುರ್ವಿಧಿಯೇ, ಈಗ ಯಾವ ಕಡೆ ಜಲವನ್ನು ಹುಡುಕಲಿ? ಅದೋ ಅದೋ ಸ್ವಲ್ಪ ದೂರದಲ್ಲಿ ಒಂದು ಸರೋವರವು ಕಾಣುತ್ತಿರುವುದು. ನಾನು ಜಾಗ್ರತೆಯಾಗಿ ಅಲ್ಲಿಗೆ ಹೋಗಿ ಮಡದಿಯಾದ ಚಂದ್ರಹಾಸೆಗೆ ಜಲವನ್ನು ತೆಗೆದುಕೊಂಡು ಹೋಗಿ. ಪರಮಾತ್ಮ, ಯಾವ ರೀತಿಯಾಗಿ ಜಲವನ್ನು ತೆಗೆದುಕೊಂಡು ಹೋಗಲಿ? ಏನು ಮಾಡಲಿ? ಅಯ್ಯೋ ದುರ್ವಿಧಿಯೇ, ಇರಲಿ ಇರಲಿ, ನೀರಿನಲ್ಲಿರುವ ತಾವರೆ ಎಲೆಗಳನ್ನು ಕಿತ್ತು ದೊಪ್ಪೆಯನ್ನಾಗಿ ಮಾಡಿ ಮಡದಿಯಾದ ಚಂದ್ರಹಾಸೆಗೆ ಜಲವನ್ನು ತೆಗೆದುಕೊಂಡು ಹೋಗಿ. ಆಹಾ, ಶಿವ ಶಿವ, ನಾನು ಜಲವನ್ನು ಮಗೆಯುವಾಗ ನನ್ನ ಈ ವಜ್ರದುಂಗುರವು ನೀರಿನಲ್ಲಿ ಮುಳುಗಿ ಹೋದರೆ ನನ್ನ ಮಡದಿ ಇರುವ ಮಾರ್ಗವು ಕಾಣದಂತಾಗುವುದು. ಆದ್ದರಿಂದ ಈ ವಜ್ರದುಂಗುರವನ್ನು ದಡದ ಮೇಲಿಟ್ಟು ನೀರನ್ನು ಮಗೆಯುವೆನು. ದುರಾಂಕಾರಿಯಾದ ಸತ್ಯುರತನೆ ವಜ್ರದುಂಗುರದ ಬೆಳಕಿನ ಸಹಾಯದಿಂದ ತನ್ನ ಮಡದಿಗೆ ಜಲವನ್ನು ತೆಗೆದುಕೊಂಡು ಹೋಗಲು ಬಂದರೆ ದುರಾಂಕಾರಿ. ಈ ನನ್ನ ಮಾಯೆಯಿಂದ ಆ ವಜ್ರದುಂಗುರವನ್ನು ಈಗಲೇ ಮಾಯ ಮಾಡಿದ್ರೆ ಇನ್ನು ಮುಂದೆ ಆಡುತ್ತಿರುವ ದುರಾಂಕರೆ. ಯಾರು ಸ್ವಾಮಿ? ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರು? ಅಯ್ಯೋ ದುರ್ವಿಧಿಯೇ, ಏನು ಮಾಡಲಿ? ಈಗಲಾದರೂ ವಜ್ರದುಂಗುರವು ಮಾಯವಾಗಿರುವುದು. ನನ್ನ ಮಡದಿಯಾದರೂ ನಾನು ನೀರು ತರುವರೆಂದು ನನ್ನನ್ನೇ ಎದುರು ನೋಡುತ್ತಿರುವಳು. ಈ ಘೋರಾರಣ್ಯದಲ್ಲಿ ಕಾರ್ಗತ್ತಲೆಯು ಕವಿದಿರುವುದು. ನಾನು ಯಾವ ರೀತಿಯಾಗಿ ನನ್ನ ಮಡದಿಯಾದ ಚಂದ್ರಹಾಸನ್ನು ಹುಡುಕಲಿ?
ಐಶ್ವರ್ಯವೂ ಹೋಯಿತು, ಒಡವೆ ವಸ್ತುಗಳು ಹೋಯಿತು, ವಜ್ರದುಂಗುರವು ಕೂಡ ಮಾಯವಾಗಿದೆ. ನನ್ನ ಮಡದಿಯಾದರೂ ಯಾವ ಕಡೆ ಇರುವಳೆಂದು ಹುಡುಕಲು ನನ್ನಿಂದ ಕಾಣದಂತಾಗಿದೆಯಲ್ಲ ಪರಮಾತ್ಮ. ಇರಲಿ, ಸದ್ಯಾದ ಚಂದ್ರಹಾಸೆಯನ್ನು ಈ ಕಾರ್ಗತ್ತಲೆಯಲ್ಲಿ ಜಲವನ್ನು ತೆಗೆದುಕೊಂಡು ಹುಡುಕುತ್ತಾ ಹೋಗುವೆನು. ಸತಿಪತಿಯನ್ನಗಲಿಸುವೆ ಅಕ್ಕ, ಸತಿಪತಿನ ನಗಲಿಸುವೆ, ಮತಿಗೆ ಇಡುವಂತೆ ಮಾಡುವೆನು ಈ ಕ್ಷಣದೋ. ಅತಿಶಯವಾದ ಕಷ್ಟಗಳಂ ಕೊಡುವೆ, ಅತಿಶಯವಾದ ಕಷ್ಟಗಳಂ ಕೊಡುವೆ, ಕಡಭ್ರಷ್ಟರನ್ನಾಗಿ ಮಾಡುವೆ ಕ್ಷಣದೋ. ಅಕ್ಕ, ಸತಿಪತಿಯನ್ನು ಅಗಲಿಸಲು ಇದು ಒಳ್ಳೆಯ ಸಮಯವಾಗಿರುವುದು. ಸತಿಪತಿಯನ್ನು ಅಗಲಿಸಿ ನಾನಾ ವಿಧವಾದ ಕಷ್ಟಗಳನ್ನು ಕೊಡುವೆನು. ಅದು ಅಲ್ಲದೆ ಚಂದ್ರಾಸೆ ಇರುವ ಸ್ಥಳದಲ್ಲಿ ಕ್ರೂರ ಮೃಗಗಳನ್ನು ನಿರ್ಮಿಸಿ ಆಕೆಯನ್ನು ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾಯಿಸುವೆನು. ಅದು ಅಲ್ಲದೆ ನಾನೇ ಬ್ರಾಹ್ಮಣ ವೇಷಧಾರಿಯಾಗಿ ಹೋಗಿ ಆಕೆಯನ್ನು ಉಪಚರಿಸಿ ಏನಾದರೂ ದಾನವನ್ನು ಕೇಳುವೆನು. ಆಕೆ ಇಲ್ಲವೆಂದು ನಾಸ್ತಿ ಎಂದಿದ್ದೇ ಆದರೆ ಆಕೆಯ ಸತ್ಯವನ್ನು ಕೆಡಿಸಿದಂತೆ ಆಗುವುದು. ಆದ ಕಾರಣ ನಾನೀಗಲೇ ಬ್ರಾಹ್ಮಣ ವೇಷಧಾರಿಯಾಗಿ ಚಂದ್ರಾಸೆ ಇರುವ ಸ್ಥಳವನ್ನು ಸೇರುವೆ. ಹಾ, ಮುಟ್ಟಬೇಡಿ ಮುಟ್ಟಬೇಡಿ. ಹಾ, ಮುಟ್ಟಬೇಡಿ ಮುಟ್ಟಬೇಡಿ. ಬೇಡವೋ
ಎನ್ನಬಾರದು. ನನ್ನ ತವರು ಮನೆಯಲ್ಲಿ ಕೊಟ್ಟಿರುವ ಈ ಮೂಗುತಿಯನ್ನು ದಾನವಾಗಿ ನೀಡುವೆನು, ತೆಗೆದು